ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ 2026 ಜೂನ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರ ಪ್ರಾರಂಭವಾಗಿದೆ. ಇದರ ಪರಿಣಾಮವು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಹೇಗಿರಲಿದೆ? ಗುರು ಗೋಚರ ಫಲಿತಾಂಶ ಗುರುವಿನ ಸಂಚಾರ ಏನನ್ನು ಸೂಚಿಸಲಿದೆ? ಜೊತೆಗೆ ಈ ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರವು ನಿಮ್ಮ ಪ್ರತಿ ಕ್ಷೇತ್ರವಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದ ಮೇಲೆ ಯಾವ ಪರಿಣಾಮವನ್ನು ಬೀರಲಿದೆ? ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ವಹಿಸಬೇಕು ಎಂಬುದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಗುರುವಿನ ಅನುಗ್ರಹಕ್ಕಾಗಿ, ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಓಂ ಗುರುದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಹಾಗೆ ಶುಭ ಪರಿಣಾಮವನ್ನು ನಿಮ್ಮ ಜೀವನದ ಪ್ರತಿ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ. ಮಹಾಲಕ್ಷ್ಮಿಯ ಆರಾಧನೆಯಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂತಹ ಗೊಂದಲಗಳು ಪರಿಹಾರವಾಗಲಿದೆ. ಹಾಗಾಗಿ ಓಂ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ, ಜೂನ್ ತಿಂಗಳಿನಲ್ಲಿ ಗುರುವಿನ ರಾಶಿಚಕ್ರ ಬದಲಾವಣೆಯಿಂದಾಗಿ ಪ್ರಮುಖವಾಗಿ ಧನು ರಾಶಿಯವರು ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ನೋಡಲಿದ್ದಾರೆ, ಗುರುವು ಧನು ರಾಶಿಯವರಿಗೆ ಏನನ್ನು ನೀಡಲಿದ್ದಾನೆ ಎಂಬುದನ್ನ ಈಗ ತಿಳಿಯೋಣ. ದೇವಗುರು ಎಂದು ಕರೆಯಲ್ಪಡುವ ಗುರು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹದಲ್ಲಿ ಒಂದಾಗಿದೆ. ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ. ಇದರ ದೃಷ್ಟಿ ಅಮೃತದಂತೆ ಇರುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಗುರು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಪ್ರಭಾವವನ್ನು ಹೆಚ್ಚಿಸುತ್ತಾನೆ, ಹಾಗೆ ಅದಕ್ಕಾಗಿ ಸಂತೋಷ ಮತ್ತು ಸಂಪತ್ತಿನ ಬಾಗಿಲನ್ನು ತೆರೆಯುತ್ತಾನೆ. ಗುರುವಿನ ಸಂಚಾರ ಈ ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಆರಂಭವಾಗಿದ್ದು, ಗುರುವನ್ನು ಮಕ್ಕಳು, ಮದುವೆ, ಸಂಪತ್ತು, ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಗುರುವು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ, ಏಕೆಂದರೆ ಅದು ಶುಭ ಗ್ರಹವಾಗಿದೆ. ಹಾಗೆ ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ. ಅಂದರೆ ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರದಲ್ಲಿ ಉತ್ತುಂಗ ಫಲಿತಾಂಶವನ್ನು ನೀಡಲು ಪ್ರಾರಂಭಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶುಭ ಅಂಶವನ್ನು ಹೊಂದಿರುವ ಮತ್ತು ಶುಭವೆಂದು ಪರಿಗಣಿಸಲಾಗುವ ಗುರು ಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಆದರೆ ಅದು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲ ರಾಶಿಚಕ್ರ ಚಿಹ್ನೆಗೆ ಶುಭ ಮತ್ತು ಅಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಗುರು ಉಚ್ಚೆಯ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಅದರ ಪ್ರಭಾವವು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಹೀಗಿರಲಿದೆ. ನಿಮ್ಮ ರಾಶಿ ಅಂದರೆ ಧನು ರಾಶಿಯ ಅಧಿಪತಿ ಗುರು. ಗುರುವಿನ ಈ ಸಂಚಾರವು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ 8ನೇ ಮನೆಯಲ್ಲಿ ನಡೆಯುತ್ತಿದೆ. ಇದು ನಿಮ್ಮ ಜೀವನದಲ್ಲಿ ಪ್ರಮುಖ ದೊಡ್ಡ ಬದಲಾವಣೆಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ನಿಮಗೆ ಸಿಹಿ ಮತ್ತು ಕಹಿ ಘಟನೆಗಳನ್ನು ಕೂಡ ತರಬಹುದು. ಒಂದು ಕಡೆ ನಿಮ್ಮ ಆಧ್ಯಾತ್ಮಿಕ ಸಾಮರ್ಥ್ಯವು ಅಭಿವೃದ್ಧಿಗೊಳ್ಳುತ್ತದೆ, ಮತ್ತೊಂದೆಡೆ ಲೌಕಿಕ ಸುಖಗಳು ಮತ್ತು ಭೌತಿಕ ಸೌಕರ್ಯಗಳ ಬಗ್ಗೆ ದ್ವೇಷದ ಭಾವನೆ ಮನಸ್ಸಿನಲ್ಲಿ ಉದ್ಭವವಾಗುತ್ತದೆ. ಇದು ನಿಮ್ಮ ಹಣಕಾಸಿನ ಯೋಜನೆಗಳಲ್ಲಿ ಕೆಲವು ತೊಂದರೆಗಳನ್ನು, ಕೊರತೆಯನ್ನು ತರಬಹುದು. ನೀವು ಆರೋಗ್ಯ ಸಮಸ್ಯೆಗೆ ಸಿಲುಕಿಕೊಳ್ಳಬಹುದಾಗಿರಲಿದೆ, ಆದರೆ ಯಾವಾಗಲೂ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿರಲಿದೆ. ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಉದ್ಭವವಾಗಬಹುದು. ಧನು ರಾಶಿಯವರಿಗೆ ಕುಟುಂಬದಲ್ಲಿ ವಿವಾದಗಳಿಗೆ ಕಾರಣವಾಗುವ ಅನೇಕ ರೀತಿಯ ಘಟನೆಗಳು ನಡೆಯಬಹುದು. ನೀವು ಅವುಗಳ ಬಗ್ಗೆಯೂ ಗಮನ ಹರಿಸಬೇಕಾಗುತ್ತದೆ. ಹಾಗೆ ನಿಮ್ಮ ವೆಚ್ಚಗಳು ಹೆಚ್ಚಾಗಲಿದೆ. ಅನಗತ್ಯ ಪ್ರಯಾಣಗಳ ಸಂಭವ ಇರಲಿದೆ, ಆದರೆ ಅನಿರೀಕ್ಷಿತ ಹಣದ ಲಾಭದ ಸಾಧ್ಯತೆ ಇರಬಹುದು. ನೀವು ಪಿತ್ರಾರ್ಜಿತ ಆಸ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ. ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸಲು ಗಮನ ಹರಿಸುತ್ತೀರಿ. ಇದರಲ್ಲಿ ಕೆಲವು ತೊಂದರೆಗಳು ಬರುತ್ತದೆ, ಆದರೆ ಅವುಗಳ ಬಗ್ಗೆ ಸಂಪೂರ್ಣ ಗಮನ ಹರಿಸುವುದರಿಂದಾಗಿ ನೀವು ಆ ಕೆಲಸಗಳನ್ನು ಚೆನ್ನಾಗಿ ಮಾಡಲು ಸಾಧ್ಯವಾಗಲಿದೆ. ಗುರುವಿನ ಅನುಗ್ರಹವನ್ನು ಈ ಪ್ರಸ್ತುತ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಲು ಗುರುವಿನ ಬೀಜ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸುತ್ತಾ
ಪ್ರವೇಶಿಸುವುದು ನಿಮಗೆ ಲಾಭದಾಯಕವಾಗಿರಲಿದೆ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ, ಶುಭ ಬದಲಾವಣೆ, ಸಕಾರಾತ್ಮಕ ಶಕ್ತಿ ನಿಮಗೆ ಸಿಗಲಿದೆ. ಇದು ಗುರುವಿನ ಅನುಗ್ರಹದಿಂದಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಜೂನ್ ತಿಂಗಳ ಗ್ರಹ ಗೋಚರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂದು ನೋಡೋಣ. ಗುರುವಿನ ಸಂಚಾರದ ಜೊತೆಗೆ ಜೂನ್ ತಿಂಗಳ ಭವಿಷ್ಯವನ್ನು ಈಗ ವಿವರವಾಗಿ ನೋಡುವುದರ ಜೊತೆಗೆ ಗ್ರಹ ಸಂಚಾರದ ಬಗ್ಗೆ ಈಗ ಗಮನ ನೀಡೋಣ. ಮೊದಲಿಗೆ ಗ್ರಹ ಸಂಚಾರವನ್ನು ನಾವು ನೋಡುವುದಾದರೆ ಸೂರ್ಯನ ಸಂಚಾರ. ಸೂರ್ಯನು 9ನೇ ಮನೆಯ ಅಧಿಪತಿಯಾಗಿದ್ದಾನೆ. ಧನು ರಾಶಿಯ 6ನೇ ಮತ್ತು 7ನೇ ಮನೆಯಲ್ಲಿ ಪ್ರಸ್ತುತ ಸಮಯದಲ್ಲಿ ಸೂರ್ಯನ ಸಂಚಾರ ಇರಲಿದ್ದು, ಜೂನ್ 15ರವರೆಗೆ 6ನೇ ಮನೆಯಲ್ಲಿರುವ ಸೂರ್ಯನಿಂದಾಗಿ ವಿರೋಧಿಗಳ ಮೇಲೆ ವಿಜಯವನ್ನು ಸಾಧಿಸಲಿದ್ದೀರಿ. ಆ ನಂತರದಲ್ಲಿ ಅಂದ್ರೆ ಜೂನ್ 15ರ ನಂತರದಲ್ಲಿ 7ನೇ ಮನೆಯನ್ನು ಮಿಥುನ ರಾಶಿಯನ್ನು ಪ್ರವೇಶಿಸುವ ಸೂರ್ಯನಿಂದಾಗಿ ಈ ಸಮಯದಲ್ಲಿ ಪಾಲುದಾರರೊಂದಿಗೆ ಅಹಂಕಾರದ ಘರ್ಷಣೆಗಳು ಮತ್ತು ಅಧಿಕಾರಯುತ ಪ್ರಯಾಣಗಳನ್ನು ನೀವು ಆಹ್ವಾನಿಸಲಿದ್ದೀರಿ. ಆದರೆ ಈ ಸಮಯದಲ್ಲಿ ಶಾಂತಿಯುತವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ. ಮಂಗಳನು ನಿಮ್ಮ 5ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದಾನೆ. ಮಂಗಳನು ಧನು ರಾಶಿಯವರ 5ನೇ ಮತ್ತು 6ನೇ ಮನೆಯಲ್ಲಿ ಪ್ರಸ್ತುತ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಜೂನ್ 21ರವರೆಗೆ 5ನೇ ಮನೆಯಲ್ಲಿರುವ ಮಂಗಳನಿಂದಾಗಿ ಮಕ್ಕಳ ಪ್ರಗತಿಗೆ ಇದು ಸಹಕಾರವಾಗಿರಲಿದೆ. ತದಾದ ನಂತರದಲ್ಲಿ 6ನೇ ಮನೆಯನ್ನು ವೃಷಭ ರಾಶಿಯನ್ನು ಪ್ರವೇಶಿಸುವ ಮಂಗಳನು ಸಾಟಿ ಇಲ್ಲದ ಪರಾಕ್ರಮ ಮತ್ತು ಸ್ಪರ್ಧೆಗಳಲ್ಲಿ ವಿಜಯವನ್ನು ನೀಡುತ್ತಾನೆ. ಒಟ್ಟಾರೆಯಾಗಿ ಧನು ರಾಶಿಯವರಿಗೆ ಮಂಗಳನ ಅನುಗ್ರಹ ಕೂಡ ಉತ್ತಮವಾಗಿರಲಿದೆ. ಇನ್ನ ಮುಂದಿನದಾಗಿ ಶುಕ್ರನ ಸಂಚಾರ. ಶುಕ್ರನು ಧನು ರಾಶಿಯವರ 6ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿದ್ದಾನೆ. ಪ್ರಸ್ತುತ ಸಮಯದಲ್ಲಿ 7ನೇ ಮನೆಯಿಂದ 8ನೇ ಮನೆಯನ್ನು ಪ್ರವೇಶಿಸುವ ಶುಕ್ರನಿಂದಾಗಿ ಈ ಪ್ರಸ್ತುತ ಸಮಯ ನಿಮಗೆ ಅನಿರೀಕ್ಷಿತ ಅಥವಾ ಗುಪ್ತ ಆರ್ಥಿಕ ಅರಿವಿನ ಪ್ರಚೋದನೆಯೂ ಇರಲಿದೆ. ಶುಕ್ರನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ಪಡೆದುಕೊಳ್ಳಲಿದ್ದೀರಿ. ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ. ಬುಧನು ನಿಮ್ಮ 7ನೇ ಮತ್ತು 10ನೇ ಮನೆಯ ಅಧಿಪತಿಯಾಗಿದ್ದಾನೆ. ಪ್ರಸ್ತುತ ಸಮಯದಲ್ಲಿ 7 ಮತ್ತು 8ನೇ ಮನೆಯಲ್ಲಿ ಅಂದರೆ ಈ ತಿಂಗಳಿನಲ್ಲಿ 7ನೇ ಮತ್ತು 8ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಬುಧನಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. 22ರವರೆಗೆ 7ನೇ ಮನೆಯಲ್ಲಿ ಬುಧನ ಸಂಚಾರದಿಂದಾಗಿ ನೀವು ವ್ಯಾಪಾರದ ವಿಸ್ತರಣೆಗೆ ಅವಕಾಶವನ್ನು ಪಡೆಯಲಿದ್ದೀರಿ. ಹಾಗೆ ನಿಮ್ಮ ಮಾತಿನ ಉತ್ತಮ ರೀತಿಯ ಅಂಶವು ಗ್ರಾಹಕರನ್ನು ಸೆಳೆಯಲಿದೆ. ಆ ನಂತರದಲ್ಲಿ 8ನೇ ಮನೆಯನ್ನು ಪ್ರವೇಶಿಸುವ ಬುಧನಿಂದಾಗಿ ಗುರು ಶುಕ್ರರೊಂದಿಗೆ ಮಿಲನಗೊಂಡ ಬುಧನಿಂದಾಗಿ ಅತ್ಯಂತ ವಿಶ್ಲೇಷಣಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಇದರಿಂದಾಗಿ ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ಕೂಡ ಪಡೆಯಬಹುದಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಶನಿಯ ಸಂಚಾರ. ಶನಿಯು ನಿಮ್ಮ 2ನೇ ಮತ್ತು 3ನೇ ಮನೆಯ ಅಧಿಪತಿಯಾಗಿದ್ದಾನೆ. ಪ್ರಸ್ತುತ ಸಮಯದಲ್ಲಿ 4ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಯಥಾಸ್ಥಿತಿಯಂತೆ ಮುಂದುವರಿಯುತ್ತಿದ್ದಾನೆ. ಅರ್ಧಾಷ್ಟಮ ಶನಿಯ ಸಂಚಾರವು ಮುಂದುವರಿಯುತ್ತಿದ್ದು, ಇದು ಭಾರಿ ಕೌಟುಂಬಿಕ ಕರ್ತವ್ಯವನ್ನು ಪರಿಚಯಿಸುತ್ತಾನೆ. ಹಾಗೆ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಸೂಚಿಸುತ್ತಾನೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕೆಂದು ಬಯಸುತ್ತಾನೆ. ಒಟ್ಟಾರೆಯಾಗಿ ಶನಿಯಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದು. ಆದರೆ ನೀವು ಕಾರ್ಯನಿಮಿತ್ತ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ. ಇದು ಜೂನ್ ತಿಂಗಳಿನಲ್ಲಿ ಪ್ರಮುಖವಾಗಿ ನೀವು ಗ್ರಹ ಸಂಚಾರದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನ ಈ ಪ್ರಸ್ತುತ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಪ್ರಮುಖವಾಗಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು, ಧನು ರಾಶಿಯವರು ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ವಹಿಸಬೇಕು ಎಂಬುದನ್ನ ಈಗ ವಿವರವಾಗಿ ನೋಡೋಣ. ಉದ್ಯೋಗಿಗಳಿಗೆ ಈ ತಿಂಗಳು ಅಸಾಧಾರಣ ಪ್ರಗತಿಯನ್ನು ಗ್ರಹ ಸಂಚಾರವು ನೀಡಲಿದ್ದು, ನಿಮ್ಮ 10ನೇ ಮನೆ ಅಧಿಪತಿಯಾದ ಬುಧನು ಜೂನ್ 22ರವರೆಗೆ ನಿಮ್ಮ 7ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯನ್ನು ಆಕ್ರಮಿಸಿಕೊಂಡಿರುವುದರಿಂದಾಗಿ ನಿಮ್ಮ ಕಾರ್ಪೊರೇಟ್ ಪರಿಕಲ್ಪನೆಯು ಹಾಗೆ ಕಾರ್ಯತಂತ್ರದ ಒಳ ಅರಿವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಮೆಚ್ಚುಗೆಯನ್ನು ಗಳಿಸುವಂತೆ ಮಾಡಲಿದೆ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನು ಬದಲಾವಣೆಗಳನ್ನು ನೀವು ನಿಮ್ಮ ಕ್ಷೇತ್ರದಲ್ಲಿ
ಸಮಯದಲ್ಲಿ ನೋಡಬಹುದಾಗಿರಲಿದೆ. ಇದಲ್ಲದೆ ಜೂನ್ 21ರಂದು ಶತ್ರು ಸ್ಥಾನವಾದ 6ನೇ ಮನೆಗೆ ಮಂಗಳನ ಪ್ರವೇಶವು ಅಂತಿಮ ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಪ್ರಯತ್ನಗಳನ್ನು ಹಾಳು ಮಾಡಲು ಪ್ರಯತ್ನಿಸುವವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸಲಿದ್ದೀರಿ. ಅವರು ಹಿಂದೆ ಸರಿಯುವಂತೆ ಈಗ ಗೋಚರ ಫಲಿತಾಂಶ ಮಾಡಲಿದೆ. ಹಾಗೆ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವವರಿಗೆ ತಾವು ಬಯಸಿದ ಬಡ್ತಿ ಅಥವಾ ಅಪೇಕ್ಷಿತ ವರ್ಗಾವಣೆಯ ಸಾಧ್ಯತೆ ಇರಲಿದೆ. ಈ ಸಮಯದಲ್ಲಿ ನೀವು ಹೆಚ್ಚಿನ ಸಂತೋಷದ ಕ್ಷಣಗಳನ್ನು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕಳೆಯಲಿದ್ದೀರಿ. ತಿಂಗಳ ಅಂತ್ಯದ ವೇಳೆಗೆ ಸಕಾರಾತ್ಮಕ ಸುದ್ದಿಯು ಯಶಸ್ವಿಯಾಗಿ ಹೊರಹೊಮ್ಮುತ್ತದೆ. ಮಾತಿನ ತಂತ್ರಜ್ಞಾನ ಹಾಗೆ ಡೇಟಾ ಅನಾಲಿಸ್ ಅಥವಾ ಕಾರ್ಪೊರೇಟ್ ಸಂಶೋಧನೆಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ. 8ನೇ ಮನೆಯಲ್ಲಿರುವ ಉಚ್ಚ ಗುರುವು ಪ್ರಮುಖ ಆವಿಷ್ಕಾರಗಳಿಗೆ ಮತ್ತು ವ್ಯಾಪಕ ವೃತ್ತಿಪರ ಮನ್ನಣೆಗೆ ಬಾಗಿಲನ್ನು ತೆರೆಯುತ್ತಾನೆ. ಇದರಿಂದಾಗಿ ವೃತ್ತಿ ಉದ್ಯೋಗದಲ್ಲಿ ಇರುವಂತಹ ಧನುರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಇದು ಸುಲಭವಾಗಿ ತನ್ನ ಮೆಚ್ಚುಗೆಯನ್ನು ಪಡೆಯಲು ಯೋಗಕ್ಷೇಮಗಳಲ್ಲಿ ಅಂದರೆ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ತಮ್ಮ ಸ್ಥಾನವನ್ನು ಉತ್ತಮ ಬಲಪಡಿಸಿಕೊಳ್ಳಲು ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದಾಗಿ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ, ಸಂಪತ್ತಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ. ಆರ್ಥಿಕವಾಗಿ ಧನುರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಜೂನ್ ತಿಂಗಳು ಭವ್ಯವಾದ ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ತರುವ ಸಮಯವಾಗಿರಲಿದೆ. ನಿಮ್ಮ 8ನೇ ಮನೆಯಲ್ಲಿ ರೂಪುಗೊಂಡಿರುವ ಪ್ರಬಲ ಗ್ರಹಗಳ ಸಂಯೋಜನೆಯು ಉಚ್ಚ ಗುರು ಶುಕ್ರ ಬುಧನ ಸಂಯೋಜನೆಯಿಂದಾಗಿ ಇದು ಹೆಚ್ಚು ಪರಿಣಾಮಕಾರಿಯಾಗಿ ವಿಪರೀತ ರಾಜಯೋಗವನ್ನು ಪ್ರಚೋದಿಸುತ್ತದೆ. ಈ ಗ್ರಹಗತಿಯು ನಿಮ್ಮ ಅನೇಕ ರೀತಿಯ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಹಾಗೆ ನೀವು ಬರುವುದಿಲ್ಲ ಎಂದು ಕೈಬಿಟ್ಟ ಹಳೆಯ ಆರ್ಥಿಕ ಬಾಕಿಗಳು ಸುಗಮವಾಗಿ ವಸೂಲಿ ಮಾಡಲು ಇದು ಸಹಕಾರಿಯಾಗಿದ್ದು, ವಿಮಾ ಪಾಲಿಸಿಗಳು, ಪಿತ್ರಾರ್ಜಿತ ಆಸ್ತಿಗಳು ಹಾಗೆ ಹೂಡಿಕೆಯ ಮೆಚುರಿಟಿ ಮೂಲಕ ನೀವು ಹಠಾತ್ ಹಣದ ಆಗಮನವನ್ನು ನೋಡಲಿದ್ದೀರಿ. ಗಣನೀಯವಾಗಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ಇನ್ನು 4ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಈ ನಗದು ಹಣವನ್ನು ರಿಯಲ್ ಎಸ್ಟೇಟ್ ಅಥವಾ ಆಸ್ತಿಯಂತಹ ದೀರ್ಘಕಾಲೀನ ಸ್ವತ್ತುಗಳಿಗಾಗಿ ಪರಿವರ್ತಿಸುವಂತೆ ಹಾಗೆ ಈ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವಂತೆ ಮಾಡಲಿದೆ. ಇದು ನಿಮಗೆ ಉತ್ತಮವಾಗಿರಲಿದೆ. ಇದು ನಿಮ್ಮ ಭವಿಷ್ಯದ ಭದ್ರತೆಗಾಗಿ ಅತ್ಯುತ್ತಮ ಹೆಜ್ಜೆಯೂ ಕೂಡ ಆಗಿರಲಿದೆ. ಇದರಿಂದಾಗಿ ನೀವು ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ. ಇದು ಹಣಕಾಸಿಗೆ ಸಂಬಂಧಿಸಿದಂತೆ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಗುರುವು 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ನೆಲೆಸಿರುವುದರಿಂದಾಗಿ ಇದರ ಶಕ್ತಿಯುತ ಜೀವದಾಯಕ ಕವಚವು ಕಾರ್ಯನಿರ್ವಹಿಸುತ್ತದೆ. ದೀರ್ಘಕಾಲದ ದೈಹಿಕ ಸಮಸ್ಯೆಗಳು ಈ ಅವಧಿಯಲ್ಲಿ ಗುಣಮುಖವಾಗಲು ಪ್ರಾರಂಭಿಸುತ್ತದೆ. ಇದು ನಿಮ್ಮ ಆಯುಷ್ಯವನ್ನು ಸ್ಪಷ್ಟವಾಗಿ ಹೆಚ್ಚಿಸುತ್ತದೆ. ಆದಾಗ್ಯೂ ಜೂನ್ 15ರ ನಂತರ 7ನೇ ಮನೆಗೆ ಸೂರ್ಯನ ಪ್ರವೇಶವು ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು. ಇದರ ಜೊತೆಗೆ ಜೂನ್ 21ರ ನಂತರ 6ನೇ ಮನೆಗೆ ಮಂಗಳನ ಪ್ರವೇಶವು ಭಾರಿ ಕೆಲಸದ ಹೊರೆಯಿಂದ ನಿಮ್ಮನ್ನು ಮುಕ್ತಿಗೊಳಿಸಲಿದೆ. ಹಾಗೆ ಈ ಸಮಯದಲ್ಲಿ ಒಂದಿಷ್ಟು ಕೆಲಸ ಹೆಚ್ಚಾಗಬಹುದು. ಇದು ಆಯಾಸವನ್ನು ಕೂಡ ತರಬಹುದು. ಆದರೆ ಅನೇಕ ಗ್ರಹಗಳ ಸಂಯೋಜನೆಯಿಂದಾಗಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಲಿದ್ದೀರಿ. ಇನ್ನು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಲು ವಿಫಲತೆಯನ್ನು ಕಾಣಬಹುದಾಗಿದ್ದು, ಇದು ನಿಮಗೆ ತಾತ್ಕಾಲಿಕ ಕಣ್ಣಿನ ಆಯಾಸ ಅಥವಾ ನರಗಳ ಒತ್ತಡಕ್ಕೆ ಕಾರಣವಾಗಬಹುದು. ಧ್ಯಾನ ಅಥವಾ ಯೋಗಕ್ಕೆ ಸಮಯ ಮೀಸಲಿಡುವುದು ಉತ್ತಮವಾಗಿದ್ದು, 8ನೇ ಮನೆಯಲ್ಲಿ ಗ್ರಹಗಳ ಸಂಯೋಜನೆಯಿಂದಾಗಿ ನಿಮ್ಮೊಳಗೆ ಆಳವಾದ ಸಕಾರಾತ್ಮಕ ಆಧ್ಯಾತ್ಮಿಕ ಶಕ್ತಿಯು ಹೊರಹೊಮ್ಮುತ್ತದೆ. ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳು ಹೇಗಿರಲಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕೌಟುಂಬಿಕ ವ್ಯವಹಾರಗಳಲ್ಲಿ ನಿಮ್ಮ 4ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ನೀವು ಗಮನಾರ್ಹ ಕೌಟುಂಬಿಕ ಕರ್ತವ್ಯವನ್ನು ಹೊರಬೇಕೆಂದು ತಿಳಿಸುತ್ತದೆ. ಹಾಗೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಾಡಿಕೆಯಂತೆ ಗಮನ ಹರಿಸುವುದು ಜಾಣತನವಾಗಿರಲಿದೆ. ವೈವಾಹಿಕ ಕ್ಷೇತ್ರವು ಈ ಸಮಯದಲ್ಲಿ ಪ್ರಜ್ಞಾಪೂರ್ವಕ ಹೊಂದಾಣಿಕೆಯನ್ನು ಬಯಸುತ್ತದೆ. ಹಾಗೆ ಜೂನ್ 15ರಂದು ಸೂರ್ಯನು ನಿಮ್ಮ 7ನೇ ಮನೆಗೆ ಪ್ರವೇಶಿಸಿದ ನಂತರದಲ್ಲಿ ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಅಧಿಕಾರಯುತ ಅಥವಾ ಹಠಮಾರಿ ವರ್ತನೆಯನ್ನು
ಕಾಣಬಹುದಾಗಿರಲಿದೆ. ಸಣ್ಣ ಪುಟ್ಟ ಮನೆಯ ಚರ್ಚೆಗಳ ತೀವ್ರವಾದ ಅಹಂಕಾರದ ಘರ್ಷಣೆಯನ್ನು ತರಬಹುದು. ಹಾಗೆ ನೀವು ಹೊಂದಾಣಿಕೆಯ ಮತ್ತು ತಾಳ್ಮೆಯ ನಿಲುವನ್ನು ಕಾಪಾಡಿಕೊಳ್ಳುವುದು ಉತ್ತಮವಾಗಿರಲಿದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ 8ನೇ ಮನೆಯ ಗುರುವಿನ ಉಪಸ್ಥಿತಿಯು ಸಣ್ಣ ಪುಟ್ಟ ವಿಳಂಬವನ್ನು ತರುತ್ತದೆ. ಹಾಗೆ ಅದು ಅಂತಿಮವಾಗಿ ಅತ್ಯಂತ ಸ್ಥಿರವಾದ ಮತ್ತು ಉತ್ತಮ ಸಂಬಂಧವನ್ನು ತರಲು ಇದು ಸಹಕಾರಿಯಾಗಿರಲಿದೆ. ಇದು ಕೌಟುಂಬಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಉದ್ಯೋಗ, ವ್ಯಾಪಾರ, ವ್ಯವಹಾರವನ್ನು ಮಾಡುತ್ತಿರುವ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ನೋಡೋಣ. ಸ್ವತಂತ್ರ ವ್ಯಾಪಾರಸ್ಥರಿಗೆ ಈ ತಿಂಗಳ ಮೊದಲಾರ್ಧದಲ್ಲಿ ಹೆಚ್ಚು ಅನುಕೂಲಕರವಾಗಿರಲಿದೆ. ಇನ್ನು ನಿಮ್ಮ 7ನೇ ಮನೆ ಅಧಿಪತಿ ಬುಧನು ತನ್ನದೇ ಆದ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ವಾಣಿಜ್ಯ ಹೆಜ್ಜೆಗಳನ್ನು ವಿಸ್ತರಿಸಲು ಹಾಗೆ ಲಾಭದಾಯಕ ಹೊಸ ಪಾಲುದಾರಿಕೆಯನ್ನು ಸ್ಥಾಪಿಸಲು ಸಾಕಷ್ಟು ಅವಕಾಶಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಹಾಗೆ ಕನ್ಸಲ್ಟೇಷನ್ ಎಂಜಿನಿಯರ್ಗಳು ಹಾಗೆ ಹಣಕಾಸು ವಲಯಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗ್ರಾಹಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಸಿಗಲಿದೆ. ಜೂನ್ 15ರ ನಂತರದಲ್ಲಿ ನಿಮ್ಮ 9ನೇ ಮನೆ ಅಧಿಪತಿ ಸೂರ್ಯನು 7ನೇ ಮನೆಯನ್ನು ಪ್ರವೇಶಿಸಿದಾಗ ಸರ್ಕಾರಿ ಒಪ್ಪಂದಗಳು ಅಥವಾ ಸಾಂಸ್ಥಿಕ ಟೆಂಡರ್ಗಳು ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಪರವಾಗಿ ಇತ್ಯರ್ಥಗೊಳ್ಳುತ್ತದೆ. ಆದಾಗ್ಯೂ ಲಾಭವು ಸುಗಮವಾಗಿ ಹರಿಯಲು ಹಾಗೆ ನಿಮ್ಮ ಸಹವರ್ತಿಗಳೊಂದಿಗೆ ವಾಣಿಜ್ಯ ಮಾತುಕತೆಗಳ ಸಮಯದಲ್ಲಿ ನೀವು ಅತಿಯಾದ ದರ್ಪದ ನಿಲುವನ್ನು ಪ್ರದರ್ಶಿಸದಂತೆ ನೋಡಿಕೊಳ್ಳುವುದು ಉತ್ತಮವಾಗಿರಲಿದೆ. ಇದು ಉದ್ಯೋಗಿಗಳು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆಯಾಗಿದ್ದು, ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವೈಯಕ್ತಿಕ ಸ್ಟ್ರೀಮ್ಗಳಲ್ಲಿ ಪುರಾತತ್ವ ಸಂಶೋಧನಾ, ಐತಿಹಾಸಿಕ ವಿಶ್ಲೇಷಣೆ ಅಥವಾ ಆಳವಾದ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅನುಸರಿಸುವವರಿಗೆ ಈ ಸಮಯದಲ್ಲಿ ಉಚ್ಚ ಗುರುವು ಅದ್ಭುತ ಒಳನೋಟವನ್ನು ತೆರೆಯುತ್ತಾನೆ. ಸಂಕೀರ್ಣ ವಿಷಯಗಳ ಮೇಲೆ ನೀವು ಆಳವಾಗಿ ಹಿಡಿತವನ್ನು ಸಾಧಿಸಲಿದ್ದೀರಿ. ಜೂನ್ 21ರ ನಂತರ 6ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸೀಟುಗಳು ನಿಮ್ಮದಾಗಿರಲಿದೆ. ಹಾಗೆ ಸರ್ಕಾರಿ ಉದ್ಯೋಗಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳು ಈ ಪ್ರಸ್ತುತ ಸಮಯದಲ್ಲಿ ವಿಜಯಶಾಲಿಯಾಗಲಿದ್ದಾರೆ. ಹಾಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೋಡಲಿದ್ದಾರೆ. ಇನ್ನು ಮುಂದಿನದ್ದಾಗಿ ಜೂನ್ ತಿಂಗಳಿನಲ್ಲಿ ನೀವು ತಪ್ಪದೇ ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಈಗ ತಿಳಿಯೋಣ. ಯಾವುದಕ್ಕಾಗಿ ಮಾಡಬೇಕು, ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಈಗ ನೋಡೋಣ. ಅರ್ಧಾಷ್ಟಮ ಶನಿಯ ಕೌಟುಂಬಿಕ ಕರ್ತವ್ಯವನ್ನು ಸರಾಗಗೊಳಿಸಲು ಹಾಗೆ ನಿಮ್ಮ ಉಚ್ಚ ರಾಶ್ಯಾಧಿಪತಿಯ ಅದ್ಭುತ ಪ್ರತಿಫಲವನ್ನು ಸಂಪೂರ್ಣವಾಗಿ ಪಡೆಯಲು ಈ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿ. ಮೊದಲನೇದಾಗಿ ಶನಿಯ ಪರಿಹಾರ. 4ನೇ ಮನೆಯ ಶನಿಯಿಂದಾಗಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಹಾಗೆ ಉಂಟಾಗುವ ಆತಂಕವನ್ನು ಕಡಿಮೆ ಮಾಡಲು ಶನಿವಾರದಂದು ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಇಲ್ಲಿ ಹಾಲಿನ ಅಥವಾ ನೀರಿನ ಅಭಿಷೇಕ ಮಾಡುವುದು ಉತ್ತಮವಾಗಿರಲಿದೆ. ಇದು ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ.